ಆತ್ಮೀಯ ಪತ್ರಕರ್ತ ಬಂಧುಗಳೇ, ಈ ದಿನದ ಪತ್ರಿಕಾಗೋಷ್ಠಿ ನಿಮಗೆ ಗೊತ್ತಿದೆ. 20ನೇ ತಾರೀಕು ಶೃಂಗೇರಿ ಕ್ಷೇತ್ರದ ಹುಣಸೆಹಳ್ಳಿನಲ್ಲಿ ಬೋರಮ್ಮ ಎನ್ನುವ ಮಹಿಳೆನ ಆನೆ ದಾಳಿಯಿಂದ ಭೀಕರವಾಗಿ ಸಾವಿಗೀಡಾದಾಗ ಮಲೆನಾಡು ರೈತ ಹಿತರಕ್ಷಣಾ ವೇದಿಕೆ ವತಿಯಿಂದ ಶವವನ್ನು ಇಟ್ಕೊಂಡು ನ್ಯಾಯ ಸಿಗಬೇಕು, ವಿಶೇಷವಾಗಿ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು 11 ಸಾವಾದ್ರೇನು, ಪ್ರಾಣಿ ದಾಳಿಯಿಂದ ಆನೆ ದಾಳಿಯಿಂದ 11 ಸಾವಾದ್ರೇನು ಕಳೆದ 17 ತಿಂಗಳಲ್ಲಿ ಇಲ್ಲಿಗೆ ಭೇಟಿ ನೀಡದೇ ಇರೋದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದಾಗ, ಆ ಪ್ರತಿಭಟನೆಯಲ್ಲಿ ಯಾಕಂದರೆ ರೈತರ ಪರ ಪ್ರತಿಭಟನೆ ಅಂತ ಹೇಳಿದಾಗ JDS ಪಕ್ಷ ರೈತರ ಪಕ್ಷ ಅಂತಲೇ ಅದರ ಹೆಸರಿದೆ. ಆ ಪ್ರತಿಭಟನೆಯಲ್ಲಿ ನಡೆದಾಗ ತದನಂತರ ನಡೆದ ಲಾಠಿ ಚಾರ್ಜು, ಹಿಂಸಾಚಾರ, FIR ಇವುಗಳನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಆನೆ ದಾಳಿಯಿಂದ ಸತ್ತ ಕಾರ್ಮಿಕರಾಗಲಿ ಅಥವಾ ರೈತರ ಬಗ್ಗೆ ಆಗಲಿ ಯಾವುದೇ ಒಂದು ಚಿಂತನೆ ಮಾಡದೆ ಇದನ್ನು ಕಾಂಗ್ರೆಸ್ ಪಕ್ಷ ರಾಜಕಾರಣಗೊಳಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ನೋಡ್ತಾ ಇದ್ದೀವಿ, ಕಳೆದ 1 ವಾರದಿಂದ ನಡೀತಿರುವ ದೊಂಬರಾಟ ಹೇಗಿದೆ ಅಂದರೆ, ಈ ಆನೆ ದಾಳಿ ಎನ್ನುವಂಥದ್ದನ್ನು ರಾಜಕಾರಣಗೊಳಿಸಿದ್ದಾರೆ. BJPಯವರು ಮತ್ತು ದಳದವರು ರಾಜಕಾರಣಗೊಳಿಸಿದ್ದಾರೆ ಅನ್ನೋ ಮಾತನ್ನು ಹೇಳಿಕೊಂಡು ಅದರಿಂದ ಪ್ರಚಾರ ಗಿಟ್ಟಿಸ್ತಾರೆ ಅನ್ನೋ ಮಾತನ್ನು ಹೇಳ್ತೀರಿ. ಇನ್ನು ಮುಂದೋಗಿ ನೀವು ಹೇಳ್ಬೋದು ಅಂತ ಕಾಣುತ್ತೆ, ಇವರೇ ಆನೆ ತಂದು ಬಿಟ್ಟು ದಾಳಿ ಮಾಡಿಸಿ ಪ್ರಚಾರಕ್ಕೋಸ್ಕರ ಬಿಟ್ಟರು ಅಂತ. ಇವರು ಆ ಥರ ಒಂದು ಹೇಳದೇ ಇದ್ರೆ ನಮಗೆ ಪುಣ್ಯ ಅಂತ ಯೋಚನೆ ಮಾಡಿದ್ದೇನೆ. ನಾವು ಕಳೆದ 11 ಸಾರಿಯ ಘಟನೆಗಳನ್ನು ರಾಜಕಾರಣಗೊಳಿಸಿದ್ದೇನೆ, ನ್ಯಾಯ ಸಿಗಬೇಕು ಅನ್ನೋ ಹೋರಾಟ ಮಾಡಿದ್ದೇವೆ. ಈಗಲೂ ಕಾಂಗ್ರೆಸ್ಸಿಗರ ಭಾವನೆ ಹೇಗಿದೆ ಅಂತ ಹೇಳಿದ್ರೆ, ನಾಳೆ ದಿನ ಅರಣ್ಯ ಸಚಿವರು ಬಾಳೆಹೊನ್ನೂರಿಗೆ ಬರ್ತಿದ್ದಾರೆ ಅಂತ ನಾನು ಪತ್ರಿಕೆಗಳನ್ನು ಓದ್ತಿದ್ದೀನಿ, ಹಾಗೆ ಅವರ ಫೇಸ್ಬುಕ್ಗಳಲ್ಲಿ ನೋಡ್ತೇನೆ. ಅಲ್ಲೆಲ್ಲ ಹೇಗಾಗಿದೆ ಅಂದರೆ, ಅವರು ಬರೋದು ರೈತರು ಮತ್ತು ಸಂವಾದಕ್ಕೆ ಅಂತ ಹಾಕಿದ್ದೀರಿ. ವಿರೋಧ ಪಕ್ಷಗಳನ್ನು ಗಮನಕ್ಕೆ ಅಂತ ಹೇಳ್ತೇನೆ. ವಿರೋಧ ಪಕ್ಷಗಳನ್ನು ದಮನಕ್ಕೆ ತಗೊಳ್ಬೇಡಿ ಅಂತ ಹೇಳ್ತೇನೆ. ವಿರೋಧ ಪಕ್ಷಗಳನ್ನು ಗಮನಕ್ಕೆ ತಗೊಂಡ್ರೆ ಸಮಸ್ಯೆಗಳಿಗೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಒಟ್ಟಾಗಿ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಸಮಸ್ಯೆಯನ್ನು ಸೈಡಿಗಿಟ್ಟು ದಮನಕ್ಕೆ ಹೋದರೆ ಅದು ಸಮಸ್ಯೆ ಹಾಗೆ ಉಳಿದು ಬಿಡುತ್ತೆ. ಇವತ್ತು ನಾನು ನೋಡ್ತಾ ಇದ್ದೆ, ಅಲ್ಲಿ ಬಾಳೆಹೊನ್ನೂರು ಘಟಕದ ಒಂದು ಇದನ್ನು ಹಾಕಿದ್ದಾರೆ, ನಾಳಿನ ಸಂವಾದಕ್ಕೆ ರೈತರೆಲ್ಲರೂ ಬರಬೇಕು ಅಂತ. ಇದು ಕಾಂಗ್ರೆಸ್ ಪಕ್ಷದ ಸಂವಾದನ, ಸರ್ಕಾರದ ಸಂವಾದನ ಕೇಳ್ತೇನೆ ನಾನು. ನೀವು ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇದನ್ನು ನ್ಯಾಯಯುತವಾಗಿ ಬಗೆಹರಿಸಬೇಕು ಅಂತ ಹೇಳಿದ್ರೆ, ಅಲ್ಲಿ ಯಾರಿಗೆ ಸಮಸ್ಯೆ ಆಗಿದೆಯೋ, ಅಲ್ಲಿ ಯಾರು ವಿರೋಧ ಪಕ್ಷಗಳಿದ್ದಾರೋ ಅವ್ರನ್ನೂ ಸ್ವಾಗತಿಸಬೇಕು, ಅಭಿಪ್ರಾಯ ಮಂಡನೆ ಮಾಡಲಿಕ್ಕೆ. ಇದು ಆ ಥರ ಕಾಣ್ತಾ ಇಲ್ಲ. ಅದರಿಂದ ಅದು ಅವ್ರದ್ದೇ ಕಾಂಗ್ರೆಸ್ ಪಕ್ಷದ ಒಂದು ಸಭೆ ಥರ ಮಾಡ್ತಿದ್ದೀರಿ. ಅದನ್ನು ಬಿಟ್ಟು ವಿರೋಧ ಪಕ್ಷಗಳನ್ನು ದಯವಿಟ್ಟು ನೀವು ಗಮನಕ್ಕೆ ತಗೊಳ್ಳಿ ಅನ್ನೋ ಮಾತನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವಾದರೂ ಮೊದಲಿಂದಲೇ ಹೇಳ್ತಿದ್ದೀವಿ, ಈಗಾಗಲೇ ಜಿಲ್ಲಾಧಿಕಾರಿಗೆ ಪತ್ರ ಕೊಟ್ಟಿದ್ದೇವೆ, ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ದೇವೆ, ಕೇಂದ್ರ ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ದೇವೆ. ಏನು ಕೇಳ್ತೀವಿ ಅಂದರೆ, ನೀವು ಆನೆ ದಾಳಿ ಆದಾಗ ಬಂದು ಕೊಡುವ ಆಶ್ವಾಸನೆಗಳು ಎಲ್ಲ ಇನ್ನೊಂದು ದಾಳಿ ಆಗೋಲ್ಲರು ಹೇಗೆ ಉಳಿಸ್ಕೊಂಡ್ಬಿಡ್ತೀರಿ? ಆನೆ ದಾಳಿ ಆದಾಗ ನಡೆಯುವ ಆಶ್ವಾಸನೆಗಳು ಹಾಗೆ ಇಟ್ಕೊಂಡು ಇನ್ನೊಂದು ದಾಳಿ ಆದಾಗ ಮತ್ತೆ ಬಂದು ಹೇಳ್ತೀರಿ. ಆನೆ ದಾಳಿಯಲ್ಲಿ ನಾವು ಕೇಳಿರುವಂಥ ಹಲವಾರು ವಿಚಾರಗಳು ನ್ಯಾಯಸಮ್ಮತವಾಗಿದೆ ಅಂತ ಇವತ್ತಿಗೂ ಹೇಳ್ತೇನೆ. ಈಗಲೂ ಅದನ್ನು ಮತ್ತೆ ಒತ್ತಾಯ ಮಾಡ್ತೇನೆ. ನಾಳೆ ನೀವು ಪತ್ರಿಕಾಗೋಷ್ಠಿ ಮಾಡ್ತೀರಿ, ಹಾಗೆ ನೀವು ರೈತರನ್ನು ಉದ್ದೇಶಿಸಿ ಮಾತನಾಡುವಾಗ ನಾವು ಕೇಳ್ತಿರುವಂಥದ್ದು ಇಷ್ಟೇ, ನೀವು ಯಾವುದೇ ಒಂದು ದಾಳಿಯಿಂದ ಸತ್ತರೆ, ಈಗಾಗಲೇ ನಾನು ನೋಡಿದ್ದೀನಿ, ಇನ್ನೊಂದು ರೆಕಾರ್ಡ್ ನೋಡಿದೆ, ಅದರಲ್ಲಿ ಹೇಳ್ತಾರೆ ಆನೆ ದಾಳಿ ಅಥವಾ ಪ್ರಾಣಿ ದಾಳಿಯಿಂದ ಅರಣ್ಯದಲ್ಲಿ ಕೆಲಸ ಮಾಡೋರು ಯಾರೇ ಕೆಲಸ ಮಾಡ್ತಿದ್ರೆ ಅವರಿಗೆ 50 ಲಕ್ಷ ಪರಿಹಾರ ಕೊಡಲಿಕ್ಕೆ
ವಿಧಾನಸಭೆ ಒಪ್ಪಿಗೆ ಕೊಟ್ಟಿದೆ. ಯಾರಿಗೆ? ಅಲ್ಲಿ ಸರ್ಕಾರಿ ಕಾರ್ಯಕರ್ತರಿಗೆ, ಸರ್ಕಾರಿಯ ಇದಕ್ಕೆ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ, ಗೌರ್ಮೆಂಟ್ ಎಂಪ್ಲಾಯಿಗೆ. ಎಸ್, ಭಾಳ ಒಳ್ಳೆಯದು, ನಾನು ಭಾಳ ಖುಷಿ ಪಡ್ತೇನೆ. ಯಾಕಂದರೆ ರಾತ್ರಿ ಆಗಲು. ಆದರೆ ದಾಳಿ ಆದಾಗ ಅವನಿಗೆ ಬೇರೆ ಇವರಿಗೆ ಬೇರೆ ಮಾಡಬೇಡಿ ಅಂತ ಕೇಳ್ತೀನಿ ನಾನು. ದಾಳಿ ಆದಾಗ ಇವನು ಹೇಗೆ ನೀವು ಅರಣ್ಯ ಉಳಿಸ್ತೀರೋ, ರೈತರು ಈ ದೇಶದ ಬೆನ್ನೆಲುಬು. ಅಲ್ಲಿ ನಾವು ಮಾಡ್ತಿರೋದು ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ಅದನ್ನು ಹಸಿರಿನ ಕ್ರಾಂತಿನೇ ಮಾಡ್ತಿರೋರು ನಾವು. ನಮ್ಮಲ್ಲಿ ರೈತರು ಸಾತ್ರೇನು ಅದಕ್ಕೆ 50 ಲಕ್ಷ ಪರಿಹಾರ ಕೊಡಿ ಅಂತ ಕೇಳ್ತಾ ಹೋರಾಟ ನಮ್ಮದು. ಎರಡನೇದು, ನೀವು ನೋಡಿದ್ದೀರಿ 11 ಪ್ರತಿಭಟನೆಗಳು ಆದಾಗ ನೀವು ಒಂದು ಮಾತು ಹೇಳ್ತೀರಿ, ಅರಣ್ಯ ಇಲಾಖೆಯಲ್ಲಿ ಒಬ್ಬರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದೀರಿ. ಆ ಅರಣ್ಯ ಇಲಾಖೆಯಲ್ಲಿ ಇದುವರೆಗೂ ಯಾಕೆ ಕೆಲಸ ಕೊಟ್ಟಿಲ್ಲ, ಯಾರಿಗೆ ಕೆಲಸ ಕೊಡಿ ಅನ್ನೋದು ನೀವು ಒಂದು ವೈಟ್ ಪೇಪರ್ ರಿಲೀಸ್ ಮಾಡಿ. ನಾವು ಮೊನ್ನೆ ಕೇಳಿದ್ದೂ ಅಷ್ಟೇ, ನಾವು ಮತ್ತೆ ಬೇರೆ ಯಾವುದೇ ರೀತಿಯ ದುರ್ನಡತೆ ಎಲ್ಲೂ ತೋರಿಸ್ಲಿಲ್ಲ. ಯಾವತ್ತೂ ನಾನು ಕಾನೂನಿಗೆ ತಲೆಬಾಗವನು, ಚೌಕಟ್ಟು ಬಿಟ್ಟು ಹೊರಡೆ ಹೋಗಲ್ಲ. ಅದನ್ನು ನಾವು ಕೇಳ್ತಾ ಇದ್ದೇನೆ. ಇವತ್ತು ನಾನು ಅವ್ರಿಗೆ ಕೇಳ್ತಾ ಇದ್ದೇನೆ, ನೀವು ಎಲ್ಲಿ ನಿಮಗೆ 11 ಜನ ಕೆಲಸ ಕೊಟ್ಟಿದ್ದೀರಿ? ಹಾಗಾದರೆ ಪ್ರತಿ ಸಾರಿ ಸತ್ತಾಗಲೂ ನಿನ್ನ ಮಗನಿಗೆ ಕೆಲಸ ಕೊಡ್ತೀರಿ, ಗಂಡನಿಗೆ ಕೆಲಸ ಕೊಡ್ತೀರಿ, ಅಥವಾ ಕುಟುಂಬದಲ್ಲಿ ಇದುವರೆಗೂ ಕೆಲಸ ಕೊಟ್ಟಿಲ್ಲ. ಈಗಲೂ ಸರ್ಕಾರಕ್ಕೆ ನನ್ನ ಒತ್ತಡ, ನೀವು ಯಾರು 11 ಜನ ಇದುವರೆಗೆ ಸತ್ತಿದಾರ ಅವ್ರ ಕುಟುಂಬಕ್ಕೆ ಕೆಲಸ ಕೊಡಬೇಕು. ಮತ್ತೆ ಅಪಾದನೆ ಹೇಳ್ತಾ ಇದ್ದೀರಿ, ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ಎಲ್ಲ ಕಡೆಯಲ್ಲೂ ನೋಡ್ತಾ ಇದ್ದೆ. ಏನಂದರೆ ಸತ್ತ ಮಹಿಳೆಯ ಕುಟುಂಬದವರಿಗೆ ಹೆಣ ತಗೊಂಡೋಗ್ಲಿಕ್ಕೆ ಬಿಟ್ಟಿಲ್ಲ ಅನ್ನೋ ಒಂದು ಅಪಾದನೆ. ಯಾವ ರೀತಿ ಸುಳ್ಳು ಅಪಾದನೆ ಮಾಡ್ತೀರಿ ಅಂತ ಗೊತ್ತಿಲ್ಲ. ಅದರಲ್ಲೇ ನೀವು ಕ್ಲಿಪ್ಪಿಂಗ್ಸಲ್ಲಿ ನೋಡಿ, ಅಲ್ಲಿ ನಡೆದಿರುವಂಥ ಘಟನೆ ನೋಡಿ, ಅಲ್ಲಿ ಏನು ಮಾಡ್ತಾನೆ, ಸತ್ತ ಮಹಿಳೆಯ ಮಗ ಪ್ರತಿಭಟನೆಯಲ್ಲಿ ಕೂತಿದ್ದಾನೆ, ಗಂಡ ಅಲ್ಲೇ ಇವ್ರ ಮಧ್ಯೆ ನಿಂತೇನೆ ಪ್ರತಿಭಟನೆ ಮಧ್ಯೆ, ನನಗೆ ಯಾವುದೇ ಕಾರಣಕ್ಕೆ ನನಗೆ 50 ಲಕ್ಷ ಕೊಡಿ, ನನ್ನ ಹೆಂಡತಿ ದುಡಿತಾ ಇದ್ಲು, ನನ್ನ ಮಗನಿಗೆ ಸಾಕಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ನೀವೇನು ಮಾಡಿದ್ರಿ ಅಂತ ಹೇಳಿದ್ರೆ, ಇವರಲ್ಲ, ಯಾಕೆ ನಾನು ಯಾರ ಬಗ್ಗೆನೂ ಟೀಕೆ ಮಾಡಲ್ಲ, ಶಾಸಕರ ಬಗ್ಗೆ ಆಗಲಿ ಅದ್ರ ಮೇಲೆಲ್ಲ. ಅಷ್ಟೊತ್ತಿಗೆ ಒಂದು ಬುರ್ಡೆ ಗ್ಯಾಂಗ್ ಅಂತೇಳಿ ಧರ್ಮಸ್ಥಳದಲ್ಲಿ ಒಂದು ಬುರ್ಡೆ ಗ್ಯಾಂಗ್ ಇತ್ತು. ಒಂದು ಗ್ಯಾಂಗ್ ಬಂತು, 7-8 ಜನ. ಅವರ ವೇಷ, ಅವರ ಡ್ರೆಸ್ಸು ಎಲ್ಲ ನೋಡೋದು ದೊಡ್ಡ ರಾಜಕಾರಣಿಗಳು. ಅವ್ರು ಬಂದಿದ್ದು, ನಾವು ಹೆಣ ತೊಗೊಂಡೋಗ್ತಿದ್ದೀವಿ, ನಮಗೆ ಹಾವೇರಿಯ ಶಾಸಕರು ಶ್ರೀನಿವಾಸ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕೇಳಿದ್ದಿಷ್ಟೇ, ನೀವು ಯಾರು ಈ ಹೆಣಕ್ಕೆ? ಗಂಡ ಇವನು, ಮಗ ಇವನು, ಇದು ಬಿಟ್ಟು ನೀವು ಇದಕ್ಕೇನು ಸಂಬಂಧ ಅಂತ ಕೇಳಿದ್ದೆ ನಾನು. ನನ್ನ ಕೇಳಿದ ಮಾತು ಸ್ಪಷ್ಟವಾಗಿದೆ, ನಾನು ಎಲ್ಲ ರೆಕಾರ್ಡ್ಗಳಲ್ಲೂ ಸ್ಪಷ್ಟವಾಗಿದ್ದೇನೆ. ಅವರುಗಳಿಗೆ ಯಾವುದೋ ಒಂದು ಇದರಿಂದ ಅವನ್ನ ಕರ್ಕೊಂಡು ಹೋಗ್ಬೇಕಿತ್ತು ಹೆಣನ. ಒಂದು 10 ಜನ, ಅವರ ಡ್ರೆಸ್ಸು ಗಿಸ್ಸು ಎಲ್ಲ ನೋಡಿದ್ರೇನು ಅವ್ರು ಯಾವುದೇ ಕಾರಣಕ್ಕೆ ಕೂಲಿ ಕಾರ್ಮಿಕರಲ್ಲ. ಅದನ್ನು ನೀವು ವಿಡಿಯೋಗಳಲ್ಲಿ ನೋಡಿ, ಫೋಟೋಗಳಲ್ಲಿ ನೋಡಿ. ಅದು ಏನಿದೆ ಅಂದರೆ ಅವರು ಬಂದ ರೀತಿಯೇ, ನಾವು ತೊಗೊಂಡೋಗ್ಬಿಡ್ತೀವಿ ಈಗಲೇ ಹೆಣ, ನಮಗೆ ಸುಡಬೇಕು ಅಂತೇಳಿ, ನಮಗೆ ನಾಳೆ ಹಬ್ಬ ಇದೆ ಅಂತ. ಇವನು ಮಗ ಹೇಳ್ತಾನೆ ನನ್ನ ತಾಯಿಗೆ ನ್ಯಾಯ ಕೊಡಿ, ಗಂಡ ಹೇಳ್ತಾನೆ ನ್ಯಾಯ ಕೊಡಿ ಅಂತ. ಆದರೆ ಈ ಹೊಸ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಅವ್ರುಗಳು ನಾವು ಮಗ ತಾಯಿ ಬಗ್ಗೆ ಹೇಳೋದಿಲ್ಲ, ಅವ್ರು ನ್ಯಾಯತೆ ಕೇಳ್ತಾ ಕೂತಿದ್ದಾರೆ ಅವ್ರುಗಳು. ಆಗ ನಾವು ಅವ್ರಿಗೆ ಕೇಳಿದ್ದೇವೆ, ನೀನು ಯಾರು, ನಿನಗೆ ಇದಕ್ಕೂ ಸಂಬಂಧ ಏನು ಅನ್ನೋ ಒಂದು ಮಾತು ನಾನು ಇದೇ ಹೆಬ್ಬೆಟ್ಟಿನಲ್ಲಿ ಕೇಳಿದ್ದೆ. ಯಾಕೆಂದರೆ ಅವ್ರಿಗೆ ಕೇಳಿದ್ದು ನ್ಯಾಯ ಯಾರಿಗೆ ಬೇಕು ಅಂತ. ನಾವಲ್ಲಿ ಯಾವುದೇ ಕಾರಣಕ್ಕೆ ಸ್ಥಳೀಯ ಶಾಸಕರ ಮೇಲಾಗಲಿ ಅಥವಾ ಇದ್ರ ಮೇಲಾಗಲಿ ನಾವು ಮಾಡಿಲ್ಲ. ನಾವು ಅರಣ್ಯ ಇಲಾಖೆಯಲ್ಲಿ ಕಾನೂನು ಕೇಳ್ತಾ ಇದ್ದೀವಿ, ಅರಣ್ಯ ಇಲಾಖೆಯಲ್ಲಿ ನ್ಯಾಯ ಕೇಳ್ತಿದ್ವಿ ಬಿಟ್ಟರೆ ಬೇರೆದನ್ನು ಕೇಳಲಿಲ್ಲ. ಆದರೆ ಇವರು ಅದನ್ನು ತಿರ್ಚಿಬಿಟ್ರು. ಯಾಕೆ ಬೇಕು? ನೀವು ಯಾರೋ ಹೊರಗಡೆ ಕೂತ್ಕೊಂಡು ಫೇಸ್ಬುಕ್ಕು, ವಾಟ್ಸಪ್ಪಲ್ಲಿ ಇವತ್ತು ಏನು ಏನಲ್ಲಿ ಕೆಲಸ ಆಗುತ್ತೆ ಅಂತೇಳಿ, ನಾನು ಸ್ಥಳೀಯ ಶಾಸಕರಿಗಾದರೆ ಹೇಳೋದು, ಒಂದು ಸತ್ಯನ ನ್ಯಾಯವಾಗಿ ಮಾತಾಡಬೇಕು. ಇನ್ನೂ ಒಂದು ನಾನು ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಅಲ್ಲಿ 12ವರೆಗೆ ಹೋಗ್ತೇನೆ, ಯಾಕಂದರೆ ನಾನು ಶೃಂಗೇರಿಯ ಗ್ರಾಮೋತ್ಸವದಲ್ಲಿ ಪ್ರವಾಸದಲ್ಲಿದ್ದೆ. ಹೋದ ಮೇಲೆ ಕೂಡಲೇ ನಾನು 12:15 ಇರ್ಬೋದು, 1 ಗಂಟೆ ಇರ್ಬೋದು. ಇಷ್ಟು ಸರಿ 11 ಸಾರಿ ಇಲ್ಲಿ 10 ಸಾರಿ ಪ್ರತಿಭಟನೆ ನಡೆದಿದೆ. ಬಾಳೆನೂರು ನಡೆದಿದೆ, ಸೀತೂರು ನಡೆದಿದೆ, ಅಥವಾ ಮಡಬೂರಿನಲ್ಲಿ ಏಲಿಯಸ್ ಸತ್ತ ನಡೆದಿದೆ. ಇದು ಎಲ್ಲ ಪ್ರತಿಭಟನೆಗಳಾದಾಗ ಕೂಡಲೇ ಸ್ಥಳಕ್ಕೆ ಶಾಸಕರು ಬಂದಿದ್ದಾರೆ, ಕೆರೆ ಕಟ್ಟೆಗೆ ಬಂದಿದ್ದಾರೆ. ಅಲ್ಲಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಏನು ಸಮಾಧಾನ ಹೇಳಿಕೊಂಡು ಯಾವುದು ವಿಕೋಪಕ್ಕೆ ಹೋಗಿಲ್ಲ. ಕೂಡಲೇ ಅಲ್ಲಿ ಬಂದಿದ್ರೆ ಸಮಸ್ಯೆಗಳೇ ಆಗ್ತಿರಲಿಲ್ಲ. ಏನಾಗಿದೆ ಅಂದರೆ, ಜನಗಳಿಗೆ ನೀವು ಸಂಜೆ 4ವರೆಗೆ, ಬೆಳಗ್ಗೆ 9 ಗಂಟೆಯಿಂದ 4ವರೆಗೆ ಆ ಹೆಣನೂ ಅವ್ರೇನು ಮಾಡಿದ್ದಾರೆ, ಆಂಬುಲೆನ್ಸಲ್ಲಿರಲೇ ಇನ್ನೊಂದು ಪಿಕಪ್ಪಲ್ಲಿ ಕಳಿಸ್ಲಿಕ್ಕೆ ಹೋದರು. ಅದೆಲ್ಲ ಅವಶ್ಯಕತೆ ಇಲ್ಲ.
ಏನಕ್ಕೆ ಅಂದರೆ ನ್ಯಾಯ ಬೇಕು ಅಂತ ಹೋರಾಟ ಮಾಡಿದ್ದು. ಆಗ ನಾನು ಅವ್ರಿಗೆ 1 ಗಂಟೆ ಫೋನ್ ಮಾಡ್ತೇನೆ, ಶಾಸಕರೇ ಸ್ಥಳೀಗೆ ಬಂದು. ಯಾಕಂದರೆ ನಾವು ರಾಜಕಾರಣ ಮಾಡೋದವ್ರಿಗೆ ಫೋನ್ ಮಾಡಬೇಕಾಗಿಲ್ಲ. ಫೋನ್ ಮಾಡಿ ಸ್ಥಳದಲ್ಲಿ ಭಾಳ ಉದ್ವಿಗ್ನ ಇದೆ, ನೀವು ಬಂದರೆ ಹೆಚ್ಚಿನ ಪಕ್ಷಕ್ಕೆ ಮಾತುಕತೆ ಅವರ, ಯಾಕಂದರೆ ಹುಡುಗರೆಲ್ಲ ಕೂತಿದ್ದಾರೆ. ಒಂದು ಪ್ರತಿಭಟನೆ ನಡೆದಾಗ ಎಲ್ಲ ಸೇರಿ ಪ್ರತಿಭಟನೆ ಕರೆದಾಗ ಒಂದು ಪಕ್ಷ ಕರೆದ್ರೆ ಪಕ್ಷದ ಲೀಡ್ರು ಕಂಟ್ರೋಲ್ ಮಾಡ್ತಾರೆ. ನೀನು ಮಾತಾಡಬೇಡ, ಇದು ಆಗಲ್ಲ. ಮಲೆನಾಡಿನ ಹಿತರಕ್ಷಣಾ ಸಮಿತಿ ಸಾರ್ವಜನಿಕರದ್ದು ಬಂದು ರೈತರೆಲ್ಲರೂ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಹೇಳಿದಾಗ ನಾನು 10 ನಿಮಿಷದಲ್ಲಿ ಬರ್ತೀನಿ, ಅವರು 4 ಗಂಟೆ ಆದರೂ ಬರಲಿಲ್ಲ. ಅವರು ವಾಟ್ಸಪ್ಪಿನ ಕಾಲರ್ ಇದರಲ್ಲಿ ಇವತ್ತು ಇದೆ, ನನ್ನರಲ್ಲಂತೂ ಇದೆ. ನಾನೇ ಫೋನ್ ಮಾಡಿದ್ದೆ. ಸುಧಾಕರ್ ಶೆಟ್ಟಿ ಫೋನ್ ಮಾಡಿದ್ದೆ. 1 ಗಂಟೆ 20 ನಿಮಿಷ 30 ನಿಮಿಷ ಅಷ್ಟರಲ್ಲೇ ಅವ್ರು ಬರ್ತೀನಿ ಅಂದರು. ಅವ್ರೇನು ನನಗೇನು ಇದಲ್ಲ, ನಾನು ಇಲ್ಲ, ನಾನು ಫೋನ್ ಮಾಡಿದ್ದೆ 1:15ಗೆ, ಅವ್ರು ಬಂದು 4 ಗಂಟೆ. ಅಲ್ಲ, ಅದು ಗೊತ್ತಿಲ್ಲ. ನಾನು ಫೋನ್ ಮಾಡಿದ್ದೇನೆ, ನಾನು ಮುಗಿಸ್ಬಿಡ್ತೇನೆ ಸರ್. ನಾನು ಫೋನ್ ಮಾಡಿದ್ದೇನೆ ಅವರಿಗೆ. ಯಾಕಂದರೆ ಎಲ್ಲೋ ಒಂದು ಕಡೆ ಅವರು ಯಾರೋ ನಾವು ರಾಜಕಾರಣಗೊಳಿಸೋದಾದ್ರೆ ನಾವ್ಯಾಕೆ ಸಮಾಧಾನ ಮಾಡಿ ನಿಮಗೂ ಒಳ್ಳೆ ಹೆಸರು ಬರಲಿ ಅಂತ ನಾವ್ಯಾಕೆ ಕೇಳ್ತೀವಿ? ರಾಜಕಾರಣಗೊಳಿಸೋದಾದರೆ ನಾವು ಯಾಕೆ ಕೇಳ್ತೀವಿ? ಪ್ರತಿಭಟನೆಯೇ ಒಂದು ನಿಮ್ಮ ಅದು ತಪ್ಪು ಅಂತ ಹೇಳುವಂಥದ್ದು. ಈ ದೇಶದ ಸಂವಿಧಾನದಲ್ಲಿ ಪ್ರತಿಭಟನೆ ಒಂದು ಸ್ವಾಭಾವಿಕವಾಗಿ ನಮ್ಮ ಹಕ್ಕು ಅನ್ನೋದಿದೆ. ಅದರಲ್ಲೂ ಆರ್ಟಿಕಲ್ 19(1) ಏನು ಹೇಳುತ್ತೆ? ಪ್ರತಿಭಟನೆ ಮಾಡೋದು ಈ ದೇಶದ ಪ್ರತಿಯೊಬ್ಬನ ನಾಗರಿಕನ ಕರ್ತವ್ಯ ಅಂತ ಹೇಳುತ್ತೆ. ಆರ್ಟಿಕಲ್ 2(b) ಏನು ಹೇಳುತ್ತೆ ಅಂತ ಹೇಳಿದ್ರೆ 19(1) ಇದರಲ್ಲಿ 19(b) ಹೇಳುತ್ತೆ, ವಾಕ್ ಸ್ವಾತಂತ್ರ್ಯ ಮತ್ತು ಶಾಂತಿಯುತ ಸಭೆ ಸೇರುವುದು ಹಕ್ಕು ನೀಡುತ್ತದೆ. ಇದು ಹಕ್ಕಿನಡಿ ನಡೆದ ಹೋರಾಟವನ್ನು ಕ್ರಿಮಿನಲ್ ಪ್ರಕರಣವಾಗಿ ಪರಿಗಣಿಸಬಾರ್ದು ಅಂತ ಹೇಳುತ್ತೆ. ಆರ್ಟಿಕಲ್ 19(c) ಏನು ಹೇಳುತ್ತೆ ಅಂದರೆ ಯಾವುದೇ ವೆಪನ್ ಇಲ್ಲದೆ ಇದ್ದರೆ ಅದನ್ನು ಕ್ರಿಮಿನಲ್ ಅಂತ ಟ್ರೀಟ್ ಮಾಡಬೇಡಿ ಅಂತ ಹೇಳುತ್ತೆ. ಇದು ಆರ್ಟಿಕಲ್ ಹೇಳುವಂಥ ಕಥೆ. ಇದು ಸ್ವಾಭಾವಿಕನ. ಅದನ್ನು ಬಿಟ್ಟು ನಾವು ಯಾವುದೇ ಕಾರಣಕ್ಕೆ ಹೊರಡೆ ಹೋಗಲಿಲ್ಲ. ನಾವೇನು ಹೇಳಿದ್ದೀವಿ, ಪ್ರತಿಭಟನೆ ನಡೆದ ಮೇಲೆ ಆಮೇಲೆ ನಡೆದ ಹೋರಾಟಗಳು ಹೌದು, ಅವರೆಲ್ಲರೂ ಅದಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದಾಗ ಆ ಯುವಕರ ಅಥವಾ ಸ್ಥಳೀಯ ರೈತರು ಅದನ್ನು ಇಲ್ಲ, ಸಾಧ್ಯ ಇಲ್ಲ, ಈಗ ನ್ಯಾಯ ಕೊಟ್ಟ ಆಮೇಲೆ ಹೇಳಿ ಹೋಗ್ತೇನೆ ಅಂತ ಹೇಳ್ತಾರೆ. ದಬ್ಬಾಳಿಕೆ ಮುಖಾಂತರ ನೀವು ಸಾಗಿಸ್ತೀರಿ, ಆಯಿತು ಸಾಗಿಸಿ. ಆದರೆ ನ್ಯಾಯಕ್ಕೆ ಆಮೇಲೆ ಕೂತ ಮೇಲೆ ಅದನ್ನೊಂದು ಸಮಾಧಾನವಾಗಿ ಮಾಡದೆ ಲಾಠಿ ಪ್ರಹಾರದ ಮುಖಾಂತರ ನೀವು ಏನಾದ್ರು ದಮನ ಮಾಡ್ಬೋದು ಅಂತಿದ್ರೆ 20ನೇ ತಾರೀಕು ಶೃಂಗೇರಿ ಕ್ಷೇತ್ರ ಲಾಠಿಯ ದಿನ ಅಂತ ಹಾಕಬೇಕಾಗತ್ತೆ. ಲಾಠಿ ಚಾರ್ಜ್ ದಿನ ಅನ್ನೊಂದು ಹುತಾತ್ಮ ದಿನ ಇದ್ದಾಗೆ ಲಾಠಿ ಚಾರ್ಜ್ ದಿನ ಅಂತ ನಾವು ಘೋಷಣೆ ಮಾಡಬೇಕಾಗತ್ತಾಗ ಅದನ್ನು ನೀವು ಫಸ್ಟ್ ಸರಿ ಮಾಡ್ಕೋಬೇಕು. ಯಾಕಂದರೆ ನಾಳೆ ನಡೆಯೋ ಸಭೆನೂ ನೀವು ಯಾವುದೇ ಕಾರಣಕ್ಕೆ ನಮಗೆ ಯಾರಿಗೂ ತಿಳಿಸ್ಲಿಲ್ಲ. ನನಗಂತೂ ಇದುವರೆಗೆ ನಾನು ಪಕ್ಷದ ಅಧ್ಯಕ್ಷರಿಗೆ ಕೇಳ್ತೀನಿ ಅಥವಾ ಹೋಬಳಿ ಅಧ್ಯಕ್ಷರನ್ನ ಕಾರ್ಯದರ್ಶಿಗೆ ಕೇಳ್ತಿದ್ದೀನಿ, ನಿಮಗೆ ಯಾರಿಗಾರು ತಿಳಿಸಿದ್ದೀರಾ ನಾಳೆಗೆ ಅಂತ. ಯಾಕಂದರೆ ಇದು ಭಾಳ ಪ್ರಕ್ಷುಬ್ಧವಾಗಿ ಇಡೀ ಕ್ಷೇತ್ರ ಆವರಿಸಿದೆ. 2 ಕ್ಷೇತ್ರ ಇದರಲ್ಲಿ ತಾಲೂಕುಗಳಲ್ಲಿ ಮೂಡಿಗೆರೆ ಇದರಲ್ಲಿ ಇವತ್ತಿಗೂ ಆನೆ ಮತ್ತು ಕಾಡುಕೋಣಗಳ ದಾಳಿ ಅವ್ಯಾಹತವಾಗಿದೆ. 11 ಸರಿ ಆದಾಗಲೂ ನೀವು ಹೇಳಿದ್ದೀರಿ ನಾವು ಈಗಲೇ ರೈಲ್ವೆ ಬ್ಯಾರಿಕೇಡ್ ಹಾಕ್ತೀವಿ, ಆನೆ ಕಾರಿಡಾರ್ ಮಾಡ್ತೀವಿ. ಆದರೆ ಇದುವರೆಗೆ ಯಾಕೆ ನೀವು ಮಾಡಲಿಲ್ಲ ಅಂತ ಕೇಳ್ತೀನಿ. ಯಾಕೆ ಆಗ್ತಾ ಇಲ್ಲ? ಆನೆಗಳು ಈಗ ನೆನ್ನೆನೂ ನೋಡ್ತಾ ಇದ್ದೀನಿ ನಾನು, ಇವತ್ತಿನ ಕಸ್ಬಾ ಹೋಬಳಿನಲ್ಲಿಲ್ಲ ಇದರಲ್ಲಿ ಓಡಾಡ್ತಿದ್ದಾವೆ ಅಂತೇಳಿ. ನಾಳೆ ಇನ್ನೊಬ್ಬರು ಸತ್ತಾಗಲಿ ಇದೇ ಥರ ಆಗತ್ತೆ. ಆದರೆ ಪ್ರತಿಭಟನೆಯೇ ನೀವು ಮಾಡದೇ ಇದ್ದರೆ ನೀವು ಹೇಳಬೇಕಾಗಿರೋದು ಯಾರಿಗೆ? ಅರಣ್ಯ ಇಲಾಖೆಗೆ, ಅರಣ್ಯ ಸಚಿವರಿಗೆ. ಇದಕ್ಕೆ ಕೂಡಲೇ ಸಮಸ್ಯೆನ ಬಗೆಹರಿಸಿಕೊ ಅಂತ ಹೇಳೋದು ಬಿಟ್ಟು ಇದನ್ನು ರಾಜಕಾರಣಗೊಳಿಸುವಂಥದ್ದು ಇದು ಇವರಿಗೆ ಸರಿಯಲ್ಲ. ಈ ಒಂದು ಸ್ಥಳೀಯ ಶಾಸಕರಿಗಾದರೂ ಹೇಳ್ತೀನಿ, ರಾಜೇಗೌಡರಿಗಾದರೂ ಹೇಳ್ತೇನೆ, ನಾವೆಲ್ಲ ಒಂದು ದಿಕ್ಕಿನಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ, ರೈತರ ಪರಾಟ ಹೋರಾಟ ಮಾಡ್ತಿದ್ದೀವಿ. ಇವತ್ತು ರೈತರು ಜಮೀನಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಅವ್ರಿಗೆ ಇಲ್ಲಿ ಯಾವುದೇ ಉದ್ಯೋಗ ಇಲ್ಲ, ಜಮೀನೇ ಅವರ ಆಶ್ರಯ. ಅಂಥದ್ರಲ್ಲಿ ಯಾರು ಜಮೀನಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೇ ಇರೋ ಪರಿಸ್ಥಿತಿ ಇದೆ. ಜೋರಾಗಿ ಏನಾದ್ರು ಶಬ್ದ ಆದರೆ ಆನೆ ಬಂತ ಅನ್ನೋ ನೋಡುವಂಥ ಪರಿಸ್ಥಿತಿ ಇದೆ. ಇವತ್ತಿನವರೆಗೂ ಅದನ್ನು ಬಿಟ್ಟು ರಾಜಕಾರಣಗೊಳಿಸಬೇಡಿ ಅನ್ನೋ ಮಾತನ್ನು ಶಾಸಕರಿಗಾದರೂ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಶೃಂಗೇರಿ ಕ್ಷೇತ್ರ ಈಗಾಗಲೇ ನಿರ್ಲಕ್ಷ್ಯಕ್ಕೆ ಒಳಗಾದ ಕ್ಷೇತ್ರ. ಇದನ್ನು ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲಿ ಇಲ್ಲದೇ ಇರೋ ಕ್ಷೇತ್ರ. ಅಂಥದ್ರಲ್ಲಿ ನೀವು ಈ ಒಂದು ದಾಳಿಗಳನ್ನು ರಾಜಕಾರಣಗೊಳಿಸಿಬಿಟ್ರೆ ಯಾರೂ ಅಭಿವೃದ್ಧಿ ಪರ ಮಾತಾಡಲಿಕ್ಕೆ ಆಗೋದಿಲ್ಲ. ಇವತ್ತು 9 ಜನರ ಮೇಲೆ ನೀವು FIR ಫೈಲ್ ಮಾಡಿದ್ದೀರಿ. ಅದು ಕ್ರಿಮಿನಲ್ FIRಗಳನ್ನು 6ರಿಂದ 7 ಸೆಕ್ಷನ್ ಹಾಕಿದ್ದೀರಿ ಅಂತ ಕೇಳಿದ್ದೇನೆ. ನಾನು ಇವತ್ತು ಅರಣ್ಯ ಸಚಿವರಿಗೆ ಒಂದು ಮಾತು ಹೇಳ್ತೇನೆ, ಇದನ್ನು ಒಂದು ದೊಂಬಿ ಅಥವಾ ಗಲಭೆ ಅಲ್ಲ. ಇದು
ಇದು ಗಲಭೆ ಅಲ್ಲ. ಆಯುಧಗಳನ್ನು ಹಿಡ್ಕೊಂಡು ಎಲ್ಲೂ ಯಾರೂ ಇರಲಿಲ್ಲ, ಯಾರ ಹತ್ರನೂ ಆಯುಧ ಇರಲಿಲ್ಲ, ಶಾಂತಿಯುತ ಹೋರಾಟ ಮಾಡ್ತಿದ್ರು ಅಷ್ಟೇ. ಆದ್ದರಿಂದ ಆಗಿರೋದನ್ನು ನೀವು ಕೇಸ್ ಹಾಕಿದ್ರಿ. ಆ ಹುಡುಗರನ್ನು ಇವತ್ತು ಕಾಡುಮೇಡಲ್ಲಿ ಅಲ್ದಾಡಿ ಅಂತ ಎಲ್ಲರೂ ಅದಕ್ಕೆ ಬೇರೆ ಪ್ರಚೋದನೆ. ಏನು ನಿಮ್ಮನ್ನು ಕರ್ಕೊಂಡೋಗಿ ಆದ್ಮೇಲೆ ನಾನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಮಾಡಿದ್ದೀನಿ, ಎಸ್ ಪಿ ಅವ್ರಿಗೆ ಮಾಡಿದ್ದೇನೆ. ಯಾಕೆ ಥರ ಇಲ್ಲ ಆ ಥರ ಅವ್ರು ಏನು ಹೇಳಿದ್ರು ಅಂದರೆ, ಕಾನೂನಿಗೆ ವಿರುದ್ಧವಾಗಿ ನಡೆದ ಇದನ್ನು ಕೇಸ್ ಹಾಕಿದ್ದೀವಿ, ನಾವು ಅದನ್ನು ಕಾನೂನಾಗಿ ಅವ್ರಿಗೆ ಬೇಲ್ ತಂದರೆ ಬಿಟ್ಕೊಡ್ತೀವಿ ಅಂತ. ಯಾಕೆಂದರೆ ಒಂದು ಸರಿ FIR ಹಾಕಿದ್ಮೇಲೆ ಅದಕ್ಕೆ ಬೇಲೇ ಆಗಬೇಕಾಗತ್ತೆ, ಬೇರೆ ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಅದನ್ನು FIR. ಆದರೆ ಅವ್ರನ್ನ ಬಂಧಿಸೋದು ಮಾಡಬೇಡಿ ಅನ್ನೋದನ್ನು ಅವರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಈಗ ನಾನು ಹೇಗೂ ನಾಳೆ ಅರಣ್ಯ ಸಚಿವರು ಬರ್ತಾ ಇದ್ದಾರೆ. ಅರಣ್ಯ ಸಚಿವರು ಬಂದಾಗ ಅರಣ್ಯ ಸಚಿವರಿಗೆ ನನ್ನ ಒತ್ತಡ ಏನು ಅಂದರೆ, ಇದು ಗಲಭೆ ಅಲ್ಲ, ದೊಂಬಿ ಅಲ್ಲ. ನೀವು ಇದನ್ನು ಒಂದು ಹೋರಾಟ, ರೈತಪರ ಹೋರಾಟ. ಅವರು ಬೇರೆ ಯಾವುದೂ ಅದನ್ನು ಅವ್ರು ಅಕಸ್ಮಾತ್ ಕಲ್ಲು ನೋಡಿದಿದ್ರ ಅಥವಾ ದೊಣ್ಣೆ ಹಿಡ್ದಿದ್ರ, ಮಚ್ಚೆ ಹಿಡ್ದಿದ್ರೆ ತೋರಿಸಿ. ಆ ಥರದ ಯಾವುದೂ ಆಗಿಲ್ಲ. ಇವ್ರು ಮಾಡಿರೋ ಕೆಲಸ ಏನಾಗಿದೆ ಅಂದರೆ, ಲಾಠಿ ಚಾರ್ಜನ್ನ ಕಡಬಗೆರೆಯ ಗಲ್ಲಿಗೆ ಮಾಡ್ತಾರೆ ಸರ್. ಗಲ್ಲಿಲಿ ಬೆಳೆಸ್ಕೊಂಡು ಮಾಡುವಾಗ ಖಂಡಿತ ಹೌದು. ಇವತ್ತು ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ, ಒಂದು ರಾಧಾ ಅನ್ನೋ ಒಂದು ಹೆಣ್ಮಗಳಿಗೆ, ರಾಗಾದನ ರೇಖಾ ಅನ್ನೋ ಒಂದು ಹೆಣ್ಮಗಳಿಗೆ ಕಿವಿಗೆ ಬಿದ್ದಿದೆ. ಅದು ಯಾರೇ ಹೊಡೆದಿದ್ರೆ ತಪ್ಪೇ. ಬಟ್ ನೀವು ಅವರಿಗೆ ದೊಣ್ಣೆಯಲ್ಲಿ ಹೊಡಿತಾ ಇರುವಂಥದ್ದು ತಪ್ಪಲ್ವಾ? ಯಾರು ಅಮಾಯಕರನ್ನು ಬೆಳೆಸ್ಕೊಂಡು ಹೊಡೆದಿದ್ದೀರಿ. ಈಗ ಅಮಾಯಕರ ಮೇಲೆ FIR ಮಾಡಿದ್ದೀರಿ. FIR ಮಾಡಿರುವಂಥ ಅಷ್ಟೂ ಜನನ ನೀವು ನಾಳೆ ಅರಣ್ಯ ಸಚಿವರು ಬಂದಿದ್ದೀರಿ, ಕೇಸ್ ಹಾಕಿ ಅವ್ರನ್ನ ಹಿಡಿಯುವಂಥದ್ದು ಅಥವಾ ಬೆದರಿಕೆ ಒಡ್ಡುವಂಥದ್ದು, ಅವ್ರನ್ನ ಕದ್ದುಕೋರಿ ಎನ್ನುವಂಥದ್ದು ಅದು ಬೇಡ. ಯಾಕಂದರೆ ಇಡೀ ಕುಟುಂಬಗಳು, 9 ಕುಟುಂಬಗಳು ಕಣ್ಣೀರಿನಲ್ಲಿ, ಅಯ್ಯೋ ನನ್ನ ಮಕ್ಕಳನ್ನ ಇವತ್ತು ಕ್ರಿಮಿನಲ್ಸ್ ಕೇಸು, ಯಾಕೆ ರೈತರ ಪರ ಯಾಕೆ ಹೋರಾಟ ಮಾಡಿದ್ದೀರಿ ಅಂತ. ಇನ್ನೊಬ್ಬರು ಹೋರಾಟನೇ ಮಾಡಲಿಕ್ಕಾಗಲ್ಲ ಅಂತ. ನಾನು ಭಾಳ ಹೋರಾಟ ನೋಡಿದ್ದೀನಿ. ನಿನ್ನೆ ನಾನು ಟಿ ವಿನಲ್ಲಿ ಯಾರೋ ಮಾತಾಡೋ ಕೇಳ್ತಿದ್ದೆ, ಯಾರೋ ಒಬ್ಬರು ಕಾಂಗ್ರೆಸ್ನ ಬಹು ದೊಡ್ಡ ನಾಯಕರು ಹೇಳ್ತಿದ್ರು, ಏನು ಅಂದರೆ ಇನ್ನು ಹೋರಾಟಗಳೆಲ್ಲ ಶಾಂತಿಯುತವಾಗಿರಬೇಕಿತ್ತು. ಸುಧಾಕರ್ ಶೆಟ್ಟರು ಇನ್ನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಹತ್ರ ಕಲಿಸಬೇಕು. ಆದರೆ ಒಂದು ನಿಮಗೆ ಗೊತ್ತಿರಲಿ, ನರಗುಂದ ಅನ್ನುವಂಥ ಒಂದು 1980ರ ಗಲಾಟೆ ನೀವು ನೆಡ್ಕೊಂಬಿಡಿ. ಅವತ್ತು ಗುಂಡೂರಾಯರ ಸರ್ಕಾರದಲ್ಲಿ ಆವಾಗ ಈ ನೀರಾವರಿ ಕರನ ಜಾಸ್ತಿ ಮಾಡ್ತಾರೆ. ಅದಕ್ಕೆ 2 ವರ್ಷ ಹೋರಾಟ ಮಾಡುತ್ತೆ. ಮೊದಲನೇ ಸಾರಿ ಗೋಲಿಬಾರ್ ಆಗಿದೆ 1982ರಲ್ಲಿ. ಆ ಪ್ರತಿಭಟನೆ ನೇತೃತ್ವ ಅವರು ಏನಾದರೂ ಅವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಮಾಡದೇ ಇದ್ದರೆ ರೈತರೇ ಉಳಿತಿರಲಿಲ್ಲ. ಅವ್ರದ್ದೇ ಮೊದಲನೇದು ಬಾರಿ ಇದಾಗಿರುವಂಥದ್ದು. ನಾವು ಹೋರಾಟಕ್ಕೆ ಮೊದಲಿಂದಲೂ ಇದೆ. ರೈತರ ಹೋರಾಟನ ನೇತೃತ್ವನ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವ, ಅದೇ ಥರನೇ ನಾವು ಬರ್ತಾ ಇರೋದು. 2008ರ ಹುತಾತ್ಮರ ದಿನ ಅಂತ ಏನು ಹೇಳ್ತೀವಿ, ಅವತ್ತು ರೈತರ ಮೇಲೆ ನೀವು ಯಾವುದು ರಸಗೊಬ್ಬರ ಸಿಗಲಿಲ್ಲ, ಒಳ್ಳೆಯ ಧಾನ್ಯದ ಬೀಜ ಸಿಗಲಿಲ್ಲ ಅಂತ ರೈತರು ಹೋರಾಟ ಮಾಡಿದಾಗ ಅವತ್ತು ಗೋಲಿಬಾರ್ ಆಗುತ್ತೆ. ಅವತ್ತು ಗೋಲಿಬಾರದ 2 ಸಾಯ್ತಾರೆ. ಅವತ್ತು ಇದೇ ಖರ್ಗೆ ಅವರು ಹೇಳ್ತಾರೆ, ಸರ್ಕಾರ ಇದನ್ನು ನ್ಯಾಯಯುತವಾಗಿ ತಗೊಳ್ಳದೆ ರಾಜಕಾರಣಗೊಳಿಸ್ತಿದೆ ಅಂತೇಳಿ. ಇವರಾಗ ಆಡಳಿತ ಇದ್ದವ್ರು ಹೇಳ್ತಾರೆ, ಇವ್ರು ರಾಜಕಾರಣಗೊಳಿಸ್ತಾರೆ. ಹಾಗಾದರೆ ವಿರೋಧ ಮಾಡಿದ ಕೂಡಲೇ ರಾಜಕಾರಣ ಅಂತಿದ್ರೆ, ಹಾಗಾದ್ರೆ ಯಾವುದೇ ನಾವು ಕೆಲಸ ಮಾಡಲಿಕ್ಕಾಗಲ್ಲ, ಯಾರು ರಾಜಕಾರಣ ಮಾಡಲಿಕ್ಕಾಗಲ್ಲ. ರಾಜಕಾರಣ ಅಂತ ಹೇಳಿದ್ರೆ ಜನಗಳಿಗೆ ಸಹಾಯ ಮಾಡು, ಜನಗಳ ಸಮಸ್ಯೆಗೆ ಸ್ಪಂದಿಸು ಅನ್ನೋದೇ ರಾಜಕಾರಣ. ಆದ್ದರಿಂದ ಎರಡೂ ಇದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವುದೇ ಕಾರಣಕ್ಕೆ ರಾಜಕಾರಣಗೊಳಿಸ್ತಾ ಇಲ್ಲ, ನ್ಯಾಯ ಕೇಳ್ತಿದ್ದೀವಿ. ನಾಳೆ ನಾವು ಈಶ್ವರ್ ಖಂಡ್ರೆ ಅವರಿಗೆ ಇಷ್ಟನ್ನೇ ಹೇಳೋದು, ದಯವಿಟ್ಟು ನೀವು ಏನು ಇವತ್ತು ನಾಳೆ ಕರೆದಿದ್ದೀರಾ, ಎಲ್ಲ ಸರ್ವಪಕ್ಷ ಒಂದು ಸಭೆ ಕರೀರಿ. ಕರೆದು ನೀವು ಚಿಂತನೆ ಮಂಥನ ಮಾಡಿ, ಶೃಂಗೇರಿ ಕ್ಷೇತ್ರ ಅಥವಾ ಮೂಡಿಗೆರೆ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕರೀರಿ. ಕರೆದು ಏನು ಸಮಸ್ಯೆ ಇದ್ದರೆ ಬಗೆಹರಿಸಿ. ಅದು ಬಿಟ್ಟು ಕಾಂಗ್ರೆಸ್ ಪಕ್ಷದ ವಕ್ತಾರರ ಸಚಿವರಾಗಬೇಡಿ ಅಂತ ಹೇಳ್ತೀನಿ ನಾನು. ಸಚಿವರು ನ್ಯಾಯಯುತವಾಗಿ ನಡ್ಕೊಳ್ಳಿ ಅಂತ ಹೇಳ್ತೇನೆ. ಸಿಗಬೇಕಾದ ನ್ಯಾಯನ ಸಚಿವರು ಕೊಡಿಸ್ಬೇಕಂತ ಹೇಳ್ತೇನೆ. ಮತ್ತು ಈ ಯಾರಿಗೆ 9 ಜನರ ಮೇಲೆ FIR ಮಾಡಿ ಕ್ರಿಮಿನಲ್ ಕೇಸ್ ಹಾಕಿದ್ದೀರೋ ಅವ್ರನ್ನ ಖಂಡಿತ FIRನ ವಿಡ್ರಾ ಮಾಡಿ ಅವರಿಗೆ ಕಾನೂನು ತಿಳುವಳಿಕೆ ಎಲ್ರಿಗೂ ಕೊಡಬೇಕಾಗತ್ತೆ. ಆದರೆ ಅವ್ರ ಮೇಲೆ FIR ಹಾಕಿರೋದನ್ನು ರದ್ದುಗೊಳಿಸಿ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಎಲ್ಲರೂ 4 ಗಂಟೆಗೆ ಬಂದಿರೋದು, ಒಟ್ಟಿಗೆ ಬಂದಿರೋದು. ಶಾಸಕರು, ಜಿಲ್ಲಾಧಿಕಾರಿಗಳು, SP ಎಲ್ಲರೂ ಒಟ್ಟಿಗೆ ಬಂದಿರೋದು. ಏನಾಗುತ್ತೆ ಗೊತ್ತಾ ಪತ್ರಕರ್ತರೆ, ನಾವು ಸ್ಥಳೀಕರು ಯಾರನ್ನ ನೋಡ್ತಾರೆ ಅಂದರೆ, ಸ್ಥಳೀಯ ಆಡಳಿತ ಯಾರು ಪ್ರಜಾಪ್ರತಿನಿಧಿ ಇದೆ ಅವನ್ನೇ ಕಾಯೋದು, ಅವ್ರ ಮಾತನ್ನೇ ಕೇಳೋದು. ಅಧಿಕಾರಿಗಳು ಯಾರ ಮಾತು ಕೇಳುತ್ತಾರೆ, ಸರ್ಕಾರ ಯಾರು ಇದ್ದಾರೋ ಅವ್ರ ಮಾತು ಕೇಳ್ತಾರೆ. ಅವರು 4 ಗಂಟೆವರೆಗೆ ಯಾರು ಬರಬೇಕಾಗಿರಲಿಲ್ಲ. ಅವರು ಬೆಳಗ್ಗೆ 10 ಗಂಟೆಗೆ ಬಂದಿದ್ದರೆ
ಆ ರೈತರ ಸಮಾಧಾನ ಮಾಡ್ಬೋದಿತ್ತು, ಏನು ಅನ್ನೋದನ್ನು ಕೇಳ್ಬೋದಿತ್ತು. ಅವರು ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳ್ತಾರೆ ನನ್ನ ಹತ್ರ, ನೋಡಿ ನಾನು ಪ್ರಸ್ತಾವನೆನ 30 ಲಕ್ಷಕ್ಕೆ ಕಳಿಸ್ತೀನಿ ಅಂತ. ಇದುವರೆಗೆ ಕಳಿಸಿದ್ದು ಕೊಟ್ಟಿದ್ದಿಲ್ಲ. ನಾನು ಅವರಿಗೆ ಕೂಡಲೇ ಕೇಳಿದ್ದೀನಿ, ಆದರೆ ಆಯ್ತು, ಆದರೆ ನಮ್ಮ ನಾಳೆ ಕೊಡಿ ಅಂತೇಳಿ. ನಾವು ಪ್ರಸ್ತಾವನೆನ 50 ಲಕ್ಷಕ್ಕೆ ಕಳಿಸಿ ಅಂತಲೇ ನಾನು ಕೇಳಿರೋದು ಅವರಿಗೆ. ಈಗಲೂ ನನ್ನ ಒತ್ತಡ 50 ಲಕ್ಷಕ್ಕೆ. ಜಿಲ್ಲಾಧಿಕಾರಿಗಳು ಅಥವಾ ಎಸ್ ಪಿ ಅವರು 4 ಗಂಟೆ ಬಂದಿದ್ದಾರೆ. 4 ಗಂಟೆಗೆ ಅವರು ಒಟ್ಟಿಗೆ ಬಂದು, ಇದು ಎಲ್ಲದೂ ಒಟ್ಟಿಗೆ ಬಂದಿದ್ದು, ಒಟ್ಟಿಗೆ ನಡೆದ ಘಟನೆಗಳು. ಲಾಠಿ ಚಾರ್ಜ್ ಮಾಡುವಾಗಲೂ 3 ಜನ ಒಟ್ಟಿಗೆ ಇದಕ್ಕೆ ಲಾಠಿ ಚಾರ್ಜಿಗೆ ಆರ್ಡರ್ ಮಾಡಿದ್ರು.